ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತೀವಿ, ಟುಡೇ ವಿ ಆರ್ ಗೋಯಿಂಗ್ ಟು ಡೂ ದ ಎಕ್ಸರ್ಸೈಸ್ ಫಾರ್ ಕಾಡಿನಲ್ಲೊಂದು ಸ್ಪರ್ಧೆ ಫ್ರಮ್ 4th ಸ್ಟ್ಯಾಂಡರ್ಡ್ ಸವಿ ಕನ್ನಡ ಟೆಕ್ಸ್ಟ್ ಬುಕ್. 4ನೇ ತರಗತಿಯ ಸವಿ ಕನ್ನಡ ಟೆಕ್ಸ್ಟ್ ಬುಕ್ಕಿನ ಕಾಡಿನಲ್ಲೊಂದು ಸ್ಪರ್ಧೆ ಈ ಪಾಠದ ಅಭ್ಯಾಸವನ್ನು ಮಾಡ್ತಿದ್ದೀವಿ. And the video for this lesson is already been done. I have already explained the lesson. So there is a video is already available. I'll leave the link here. So please do watch the video for this lesson first, then come to the exercise part. Okay? And also all the lesson, poem and the exercise for 4th standard Savi Kannada is completed and it is being mentioned in the, it is being updated in the playlist. I'll leave the playlist link here and also you can get the playlist link in the description box. Please do check out all the poems and lessons in the playlist. So we'll start with the today's kaadinalondhu spardhe exercise. Before starting, textbook tagoli, pencil tagoli, eraser tagoli, sit in a quiet place. We'll start. Just give me a second. Thank you. Yes. So first we have a padagala artha. While doing the lesson itself, makla have given all the meanings. So I will skip this padagala artha. If you still have any doubt in any word, please feel free to contact me. You can just let me know in the comment section for any doubt if you have in padagala artha. Okay? So we'll start with ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಅಯ್ಯೋ ಸಾರಿ, ಒಂದು ಸೆಕೆಂಡ್ ಇರಿ, ಮಿಸ್ ಮಾಡಿದೆ ನಾನು ಅಲ್ಲೇ. ಎಸ್, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂದರೆ ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಸೊ ವಾಟ್ ಇಸ್ ದ ಫಸ್ಟ್ ಕ್ವೆಶನ್? ಫಸ್ಟ್ ಕ್ವೆಶನ್ ಏನಿದೆ, ಪ್ರಾಣಿ ಪಕ್ಷಿಗಳ ಸಭೆಯನ್ನು ಕರೆದವರು ಯಾರು? ಹೂ ಇಸ್ ದ ಒನ್ ಹೂ ಕಾಲ್ಡ್ ಫಾರ್ ದ ಮೀಟಿಂಗ್? ಸಭೆಗೆ ಹೂ ಕಾಲ್ಡ್ ಇಟ್, ಯಾರು ಕರೆದರು? ಆ್ಯಂಡ್ ಮಕ್ಕಳ ರಿಮೆಂಬರ್, ಐ ವಿಲ್ ಗಿವ್ ದ ಮೀನಿಂಗ್ ಆಫ್ ದ ಕ್ವೆಶನ್ಸ್ ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ದ ಆನ್ಸರ್ಸ್. ಯು ಹ್ಯಾವ್ ಟು ಫೈಂಡ್ ದ ಆನ್ಸರ್ಸ್. ಓಕೆ. ಕಾಡಿನಲ್ಲಿ ನಡೆದ ಸ್ಪರ್ಧೆ ಯಾವುದು? ವಿಚ್ ಇಸ್ ದ ಕಾಂಪಿಟೇಷನ್ ದಟ್ ಹ್ಯಾಪೆಂಡ್ ಇನ್ ಅ ಕಾಡು? ಯಾವುದು? ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದವರು ಯಾರು? ತೀರ್ಪುಗಾರರು ಜಡ್ಜ್ ಆಗಿ ಹೂ ವರ್ಕ್ ಆಸ್ ಅ ಜಡ್ಜ್, ಯಾರು? ನೆಕ್ಸ್ಟ್, 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಆನ್ಸರ್ ಇನ್ 3-4 ಸೆಂಟೆನ್ಸಸ್. ರೇಡಿಯೋದಲ್ಲಿ ನಾವು ಪ್ರತಿದಿನ ಯಾವ ಯಾವ ಕಾರ್ಯಕ್ರಮ ಕೇಳಬಹುದು? ಇನ್ ದ ರೇಡಿಯೋ ಎವ್ರಿ ಡೇ ವಾಟ್ ಆರ್ ದ ಪ್ರೋಗ್ರಾಮ್ಸ್ ದಟ್ ವಿ ಕ್ಯಾನ್ ಲಿಸನ್ ಟು? ಯಾವ ಯಾವ ಕಾರ್ಯಕ್ರಮ? ವಾಟ್ ಆರ್ ದ ಥಿಂಗ್ಸ್ ದಟ್ ವಿ ಕ್ಯಾನ್ ಲಿಸನ್? ರೈಲು ಪ್ರಯಾಣದ ಬಗ್ಗೆ ಚಿರತೆಯ ಅಭಿಪ್ರಾಯವೇನು? ವಾಟ್ ಈಸ್ ದ ಒಪಿನಿಯನ್? ಅಭಿಪ್ರಾಯ ಇಸ್ ಒಪಿನಿಯನ್ ಫಾರ್ ಚಿರತೆ. ಅಬೌಟ್ ಬಗ್ಗೆ ಇಸ್ ಅಬೌಟ್ ರೈಲು ಪ್ರಯಾಣ, ಅಬೌಟ್ ದ ರೈಲ್ ಟ್ರಾವೆಲ್, ಟ್ರೈನ್ ಟ್ರಾವೆಲ್ ಬಗ್ಗೆ ವಾಟ್ ಇಸ್ ದ ಒಪಿನಿಯನ್ ಫಾರ್ ಚಿರತೆ. ಆಶುಭಾಷಣ ಸ್ಪರ್ಧೆಯಲ್ಲಿ ಯಾರು ಯಾರು ಭಾಗವಹಿಸಿದರು? ಸೊ ಇನ್ ದ ಆಶುಭಾಷಣ ಕಾಂಪಿಟೇಷನ್ ಹೂ ಆ್ಯಂಡ್ ಆಲ್ ವೇರ್ ಪಾರ್ಟಿಸಿಪೇಟೆಡ್? ಹೂ ಪಾರ್ಟಿಸಿಪೇಟೆಡ್ ಇನ್ ಆಶುಭಾಷಣ. ನೆಕ್ಸ್ಟ್, ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ಯಾರು ಇಸ್ ಅ ಹೂ, ಯಾರಿಗೆ ಇಸ್ ಅ ಟು ಹೂಮ್. ಸೊ ಹೂ ಟೋಲ್ಡ್ ಟು ಹೂಮ್. ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನು? ಸೊ ಆರ್ ಯು ಸ್ಕೇರ್ಡ್ ಬಿಕಾಸ್ ಯು ಗಾಟ್ ಯು ಲಾಸ್ಟ್ ಇಟ್ ಇನ್ ದ ರನ್ನಿಂಗ್ ರೇಸ್ ವಿತ್ ದ ಆಮೆ? ಸೊ ಯಾರು ಹೇಳಿದ್ರು? ಹೂ ಟೋಲ್ಡ್ ದಿಸ್ ಆ್ಯಂಡ್ ಟು ಹೂಮ್, ಯಾರಿಗೆ ಹೇಳಿದ್ರು? ಐ ಆಮ್ ರಿಯಲಿ ಸಾರಿ ಫಾರ್ ದ ಡಾಗ್ ಬಾರ್ಕಿಂಗ್ ಸೌಂಡ್ ಇನ್ ದ ಬ್ಯಾಕ್ ಗ್ರೌಂಡ್ ಮಕ್ಕಳ. ಅಬ್ಬಾ, ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ. ಅಬ್ಬಾ, ಐ ಗಾಟ್ ಮೈ ಫೇವ್ರೆಟ್ ಟಾಪಿಕ್, ದಟ್ ಈಸ್ ರೇಡಿಯೋ. ಸೊ ಹೂ ಟೋಲ್ಡ್ ದಿಸ್ ಆ್ಯಂಡ್ ಟು ಹೂಮ್ ದೇ ಟೋಲ್ಡ್ ದಿಸ್. ನೆಕ್ಸ್ಟ್ ಒನ್, ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ಸೊ ದ ಗಿವನ್ ಸೆಂಟೆನ್ಸಸ್ನ ಯು ಹ್ಯಾವ್ ಟು ಮೇಕ್ ಇಟ್ ಪ್ರಾಪರ್ ಆ್ಯಂಡ್ ಯು ಹ್ಯಾವ್ ಟು ರೈಟ್ ಇಟ್. ಸರಿಪಡಿಸಿ ಬರಿಬೇಕು. ದರ್ ಈಸ್ ಸಮ್ ಮಿಸ್ಟೇಕ್ಸ್. ಸೊ ಇಟ್ಸ್ ಬೀನ್ ಜಂಬಲ್ಡ್ ಬೇಸಿಕಲಿ. ಓಕೆನಾ? ಸೊ find the correct the sentences and write it down. So I'll leave this one for you. ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ಸ್ವಂತ ವಾಕ್ಯ ಅಂದರೆ own sentence. You have to frame the own sentence. I'll leave the meaning for the words. You have to frame the sentence. ಸಹಬಾಳ್ವೆ, to live together happily. ಆಕರ್ಷಣೆ, attractive. ಸ್ಪರ್ಧೆ is a competition. ಅಚ್ಚುಮೆಚ್ಚು, very favorite one. ತಮಾಷೆ is a funny. Okay? So the next one. ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ವಾಟ್ ಈಸ್ ವಿರುದ್ಧಾರ್ಥಕ ಪದ? ವಿರುದ್ಧ ಪದ or ವಿರುದ್ಧಾರ್ಥಕ ಪದ ಇಸ್ opposite words, antonyms. Yes. ಸೊ ಕೊಟ್ಟಿರುವ ಪದಗಳಿಗೆ ಫಾರ್ ದ ಗಿವನ್ ವರ್ಡ್ಸ್ ಯು ಹ್ಯಾವ್ ಟು ಡೂ ದಟ್ ಒನ್. ಭಯ, ಭಯ ಅಂದರೆ ಫಿಯರ್. ಓಕೆ. ನಿರ್ಭಯ ಅಂದರೆ ದೇರ್ ಇಸ್ ನೋ ಫಿಯರ್, ಫಿಯರ್ಲೆಸ್. ಶತ್ರು ಇಸ್ ಅ ಎನಿಮಿ, ಮಿತ್ರ ಇಸ್ ಅ ಫ್ರೆಂಡ್. ಸಂತೋಷ ಇಸ್ ಅ ಹ್ಯಾಪಿನೆಸ್, ದುಃಖ ಇಸ್ ಅ ಸ್ಯಾಡ್ನೆಸ್. ಮುಕ್ತಾಯ ಇಸ್ ಅ ಎಂಡ್, ಪ್ರಾರಂಭ ಇಸ್ ಟು ಸ್ಟಾರ್ಟ್. ಓಕೆ. ನೆಕ್ಸ್ಟ್ ಒನ್, ನಾನು ಯಾರು ಯೋಚಿಸಿ ಬರೆ. ಸೊ ಬೇಸಿಕಲಿ ಇಟ್ಸ್ ಅ ರಿಡಲ್. ಓಕೆ. ಸೊ ಯು ಹ್ಯಾವ್ ಟು ಥಿಂಕ್ ಹೂ ಇಸ್ ದಿಸ್. ಜುಟ್ಟುಂಟು ನಾರಿಯಲ್ಲ, ಐ ಹ್ಯಾವ್ ಅ ಜುಟ್ಟು, ಪೋನಿ ಟೇಲ್, ಐ ಆಮ್ ನಾಟ್ ಅ ಲೇಡಿ. ಕಣ್ಣುಂಟು ಮನುಷ್ಯನಲ್ಲ, ಐ ಹ್ಯಾವ್ ಅ ಐ ಬಟ್ ಐ ಆಮ್ ನಾಟ್ ಅ ಹ್ಯೂಮನ್. ನೀರುಂಟು ಬಾವಿಯಲ್ಲ, ಐ ಹ್ಯಾವ್ ಅ ವಾಟರ್ ಬಟ್ ಐ ಆಮ್ ನಾಟ್ ಅ ವೆಲ್. ಹಾಗಾದರೆ ನಾನು ಯಾರು? ಸೊ ಇಟ್ಸ್ ಬೇಸಿಕಲಿ ಕೋಕೋನಟ್.
It has a water, it has a kannu, it has a juttu, but it is not a human. So that is the answer. Next, ತೆಂಗಿನಕಾಯಿ ಅಂದರೆ coconut. 4 ಕಂಬಗಳುಂಟು. There is a 4 pillar. ದೇವಾಲಯವಲ್ಲ, it's not a temple. 2 ಮೊರಗಳುಂಟು. ಕೇರಲಾಗುವುದಿಲ್ಲ. 2 ಮೊರ ಅಂದರೆ the one which is used to clean the rices. Okay, it will be in a triangle shape ಅಲ್ಲಿ ಇರುತ್ತೆ. So you can't do the care, ಅಂದರೆ you can't clean it. 1 ಕಹಳೆಯುಂಟು, ಊದಲಾಗುವುದಿಲ್ಲ. There is one trumpet kind of thing, but you can't blow, you can't use that. ನಾನು ಯಾರು? So it's basically ಆನೆ. ಆನೆ has a 2 ದಂತ and 1 ಸೊಂಡಿಲು and 4 ಕಾಲು. That is called a pillar. Okay. ಮರದ ಮೇಲಿರುವೆ ಪಕ್ಷಿಯಲ್ಲ. I will be on the tree but I am not a bird. ಹಸರಂಗಿ ತೊಟ್ಟಿರುವೆ ಬಾಲಕನಲ್ಲ. I am wearing a green shirt but I am not a boy. ಹಸಿರು ಅಂಗಿ is a green, ಹಸಿರು is a green, ಅಂಗಿ is a shirt. ಕೆಂಪು ಮೂರ್ತಿ ಉಂಟು ಗಿಳಿಯಲ್ಲ. ಕೆಂಪು ಮೂತಿ ಉಂಟು ಗಿಳಿಯಲ್ಲ. I have a red beak, I am not a ಗಿಳಿ, I am not a parrot. ಹಾಗಾದರೆ ನಾನು ಯಾರು? Then who am I? So that is a ದಾಳಿಂಬೆ ಹಣ್ಣು. ದಾಳಿಂಬೆ is a pomegranate. ನೆಕ್ಸ್ಟ್, ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಆಸ್ ಗಿವನ್ ಡೈರೆಕ್ಟೆಡ್, ಸೂಚಿಸಿರುವಂತೆ ಆಸ್ ಡೈರೆಕ್ಟೆಡ್, ಮಾದರಿ ಇಸ್ ಎಕ್ಸಾಂಪಲ್. ಸೂಕ್ತ ಪದ ಬರೆಯಿರಿ ಅಂದರೆ ರೈಟ್ ಇಟ್ ಪ್ರಾಪರ್ಲಿ, ರಚಿಸಿ ಬರೆಯಿರಿ. ರೈಲು ಪ್ಲಸ್ ಅನ್ನು ರೈಲನ್ನು, ರೈಲು ಇಸ್ ಅ ಟ್ರೈನ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ದ ಲು ವಿಲ್ ಬಿಕಮ್ ಲ. ಓಕೆ, ಸಿಮಿಲರ್ಲಿ ನಾಡು ಪ್ಲಸ್ ಅನ್ನು ಡು ಶುಡ್ ಬಿಕಮ್ ಡ. ವೆರಿ ಗುಡ್. ನಾಡನ್ನು, ನಾಡು ಇಸ್ ಅ ನೇಷನ್. ಕಾಡು ಪ್ಲಸ್ ಅನ್ನು ಕಾಡನ್ನು, ಕಾಡು ಇಸ್ ಅ ಫಾರೆಸ್ಟ್. ಬಸ್ಸು ಪ್ಲಸ್ ಅನ್ನು ಬಸ್ಸನ್ನು. ವೆರಿ ಗುಡ್. ಊ ಶುಡ್ ಗೋ. ಮಾತು ಪ್ಲಸ್ ಅನ್ನು ಮಾತನ್ನು. ವೆರಿ ಗುಡ್. ಮಾತು ಇಸ್ ಅ ವರ್ಡ್ಸ್. ಓಕೆನಾ. ನೆಕ್ಸ್ಟ್ ಒನ್, ಕೊಟ್ಟಿರುವ ವಾಕ್ಯದಲ್ಲಿ ಗೆರೆ ಹಾಕಿದ ಪದವನ್ನು ಗಮನವಿಟ್ಟು ಓದಿ. ಸೊ ಕೊಟ್ಟಿರುವ ವಾಕ್ಯದಲ್ಲಿ ಇನ್ ದ ಗಿವನ್ ಸೆಂಟೆನ್ಸಸ್ ಗೆರೆ ಹಾಕಿದ ಪದ, ಗೆರೆ ಅಂದರೆ ದ ಲೈನ್ ಅಂಡರ್ಲೈನ್ ವರ್ಡ್ ಅನ್ನು ಗಮನವಿಟ್ಟು ಓದಿ. ಅಬ್ಸರ್ವ್ ಕೇರ್ಫುಲಿ ಅಂಡ್ ರೀಡ್ ಕೇರ್ಫುಲಿ. ಆನೆ ಘೀಲಿಟ್ಟಿತು. ಘೀಲಿಡೋದನ್ನ ಟು ಮೇಕ್ ಅ ಸೌಂಡ್. ಆನೆ ಘೀಲಿಟ್ಟಿತು. ನವಿಲು ನರ್ತಿಸಿತು. ನವಿಲು ಡ್ಯಾನ್ಸ್ಡ್. ನವಿಲು ಇಸ್ ಅ ಪೀಕಾಕ್, ಆನೆ ಇಸ್ ಅ ಎಲಿಫೆಂಟ್. ಕರಡಿ ಕುಣಿಯಿತು. ಕರಡಿ ಇಸ್ ಅ ಬ್ಯಾರ್, ಕುಣಿ ಇಸ್ ಅ ಡ್ಯಾನ್ಸ್. ಚಿರತೆ ವೇಗವಾಗಿ ಓಡಿತು. ಚಿರತೆ, ಚೀತಾ ರ್ಯಾನ್ ವೆರಿ ಫಾಸ್ಟ್. ಓಡು ಇಸ್ ಅ ಫಾಸ್ಟ್. ಗಿಳಿ ರೆಕ್ಕೆ ಬಿಚ್ಚಿ ಹಾರುತ್ತಾ ಬಂದಿತು. ಗಿಳಿ ಇಸ್ ಅ ಪ್ಯಾರೆಟ್. ಇಟ್ ಓಪನ್ ದ ವೆಂಗ್ಸ್. ಇಟ್ ಫ್ಲೂ ಅಂಡ್ ಇಟ್ ಕೇಮ್. ಸೊ ವಾಟ್ ಆರ್ ದ ಅಂಡರ್ಲೈನ್ ವರ್ಡ್ಸ್ ಇಸ್ ಅ ವರ್ಬ್ಸ್. ಇಸ್ ಅ ಕ್ರಿಯಾಪದ. Right? So just make a note of this one. So here I will stop the exercise part of which kaadinalondhu spardhe. I hope you have understood the exercise for this kaadinalondhu spardhe. Doubt idre do let me know in the comment section or write a mail to yashaswi@gmail.com. Share this video with your friends who are struggling to understand the exercise for kaadinalondhu spardhe. And also do not forget to check the playlist for this 4th standard Savi Kannada, where the poem, exercises and lesson for all the things is being completed and is up to date. So do check the playlist link. The description is the link is given in the description box. Thank you so much. I'll meet you all with one more video, one more lesson anta ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. From Yashaswi Kannada Vaani, there are many e-books that is being launched even for children as well as adults. So for adults, the Spoken Kannada ebook part 1 is being launched and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the 10th book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist name Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the
YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.